ಅವ್ರ ಉತ್ಸಾಹ ನಾನು ಮೆಚ್ತೀನಿ. ಕೆರೆಗಳೇ ಇಲ್ಲದ ಊರಿನಲ್ಲಿ ಕಮಲ ಅರಳುವುದಾದರೂ ಹೇಗೆ ಅಂತ ನಾನು ಪ್ರಶ್ನೆ ಮಾಡಿದ್ರೆ, ಕೆರೆಗಳೇ ಇಲ್ಲದ ಊರಿನಲ್ಲಿ ಕಮಲ ಅರಳುತ್ತೆ ಅನ್ನೋದು ಅದು ಒಬ್ಬ ಕಾರ್ಯಕರ್ತನ ಲಕ್ಷಣ. ಅವರ ಪಕ್ಷವನ್ನು ಅವರು ಡಿಪೆಂಡ್ ಮಾಡ್ಕೊಳ್ಳೋ ರೀತಿ ಇರ್ತಕ್ಕಂಥದ್ದು. ಅವರು ಇವತ್ತು ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಚುನಾವಣೆ ಮಾಡ್ತಾರೆ, ಅವರು ಉತ್ಸಾಹದಲ್ಲಿದ್ದಾರೆ. ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತಿದ್ರೆ ಯಮುನೆ ಗಂಗೆ ಎಲ್ಲ ವಿಚಾರ ಆಗಿದೆ. ಅಲ್ಲಿ ಜನರ ಸಮಸ್ಯೆ ಬಿಟ್ಟು ಅಲ್ಲಿ ಅಟೆನ್ಷನ್ ಡೈವರ್ಟ್ ಆಗ್ತಿರ್ತಕ್ಕಂಥ. ಕರ್ನಾಟಕದಲ್ಲಿ ಕೂಡ ಬಿಬಿಎಂಪಿ ಚುನಾವಣೆವರೆಗೆ ಅಪಾಪಿಸ್ತಿದ್ದಾರೆ, ಆದ್ರೆ ಡಿ ಕೆ ಶಿವಕುಮಾರ್ ರೆಡಿ ಇಲ್ಲ. ಇಲ್ಲಿರ್ತಕ್ಕಂಥ ಎಲ್ಲ ಬಿಜೆಪಿ, ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಎಲ್ಲ ಶಾಸಕರುಗಳಿಗೆ ಬಿಬಿಎಂಪಿ ಚುನಾವಣೆ ಬೇಡ. ನಿಮಗೆ ಏನ್ ಅನ್ಸುತ್ತೆ? ಈ ಮೂರು ಪಾರ್ಟಿಗಳ ಅಧ್ಯಕ್ಷರ ಕಿತ್ತಾಟದಲ್ಲಿ ಒಂದು ಆಡಳಿತ ಪಕ್ಷದವನ್ನ ಎಲ್ಲೊಂದ್ ಕಡೆ ಹೆಚ್ಚಿಸುವಂತ ಕೆಲಸ ಆಗ್ತಿಲ್ಲ ಅನ್ಸಲ್ವಾ? 100%. ಈಗ ಈ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಆಗದೆ ಇರೋದ್ರಿಂದ ಕೇಂದ್ರದಿಂದ ನಮಗೆ ಸುಮಾರು 19,000 ಕೋಟಿ ಅನುದಾನ ಸಿಕ್ಕಿಲ್ಲ. ಮತ್ತೆ ಇವತ್ತು RDPR ಡಿಪಾರ್ಟ್ಮೆಂಟ್ ಅಲ್ಲಿ ಸರಿಯಾಗಿ ರಿಕ್ವೆಸ್ಟ್ ನ ಸಬ್ಮಿಟ್ ಮಾಡದಾನೆ ಇವತ್ತು ಅದೊಂದು 3,600 ಕೋಟಿ ರಾಜ್ಯಕ್ಕೆ ಸಿಕ್ಕಿಲ್ಲ. ಯಾರು RDPR ಮಂತ್ರಿ? ಯಾರು ಅವರೇ ಕೇಳಿ. ಯಾರು ಸರ್ ನಿಮ್ಮ RDPR ಮಂತ್ರಿ? ಯಾರು? ಜೂನಿಯರ್ ಖರ್ಗೆ ಅವರು. ಜೋರಾಗಿ ಹೇಳಿ. ಅವ್ರನ್ನ ಹೀರೋ ಅನ್ಕೊಂಡ್ಬಿಟ್ಟಿದ್ದಾರೆ. ಜೂನಿಯರ್ ಖರ್ಗೆ ಅವರು. ಆಮೇಲೆ ಇನ್ನೊಂದು ಅವರು ಅಭಿನವ್ ಅಂಬೇಡ್ಕರ್ ಅನ್ಕೊಂಡಿದ್ದಾರೆ. ಡಿಪಾರ್ಟ್ಮೆಂಟ್ ಇವತ್ತು ಅವರ ರಿಕ್ವೆಸ್ಟ್ ಗಳನ್ನ ಸರಿಯಾಗಿ ಸಬ್ಮಿಟ್ ಮಾಡದೆ 3,000 ಕೋಟಿಗಿಂತ ಹೆಚ್ಚು ಅನುದಾನ ರಾಜ್ಯಕ್ಕೆ ಬಂದಿಲ್ಲ. ಸ್ಥಳೀಯ ಸಂಸ್ಥೆ ಚುನಾವಣೆಗಳಾದ್ರೆ ನಿಮ್ಮರ್ಥ ಅವರು RDPR ಡಿಪಾರ್ಟ್ಮೆಂಟ್ ಕೆಲಸ ಮಾಡಕ್ ಬಿಟ್ಟು ಬಿಜೆಪಿ ವಿರುದ್ಧ ಟ್ವೀಟ್ ಅಂಡ್ ಟೀಕೆ ಅಂತಾನ? ಹೌದು, ಅವ್ರು ಟೀಕೆನೂ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ. ಇನ್ನೂ ಒಂದು ಹೇಳ್ಬಿಡ್ತೀವಿ ನಿಮ್ಗೆ. ಇವತ್ತು ರಾಜ್ಯದಲ್ಲಿ ನಿಜವಾಗಿ ಹೋರಾಟ ಮಾಡ್ತಾ ಇರೋದು ಆಮ್ ಆದ್ಮಿ ಪಕ್ಷ. ಯಾಕಂದ್ರೆ ಇತರೆ ಪಕ್ಷಗಳು ಅವರು ಒಳ ಜಗಳದಲ್ಲಿ ಸಾಯ್ತಾ ಇದ್ದಾರೆ ಬೇಸಿಗೆಯಲ್ಲಿ. ಇನ್ನೊಂದು ಒಂದೇ ಇಂಪಾರ್ಟೆಂಟ್ ಮ್ಯಾಟ್ರ್ ಹೇಳ್ತೀನಿ. ಇವತ್ತು ಏರೋಳ್ಳಿ ಕೆರೆಗೆ ವಿಷ ತಂದು ಸೇರಿಸ್ತಾ ಇದ್ದಾರೆ. ಅಲ್ಲಿ ರಾಜಕಾಲುವೆ ತಂದು ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ಪ್ರತಿಭಟನೆ ಮಾಡಿದ್ರೆ ಈ ಕಾಂಗ್ರೆಸ್ ಶಾಸಕರು ಬಿಜೆಪಿ ಶಾಸಕರು ಸೇರ್ಕೊಂಡು ಅಟ್ರಾಸಿಟಿ ಕೇಸ್ ಹಾಕಿದ್ದಾರೆ ನಮ್ಗಳ ಮೇಲೆ. ಅಟ್ರಾಸಿಟಿ ಕೇಸು. ಅದಕ್ಕೆ ನಿನ್ನೆ ಮುಖ್ಯಮಂತ್ರಿಗಳು ಅಟ್ರಾಸಿಟಿ ಕೇಸ್ ನ ಜಾಸ್ತಿ ಮಾಡಿ ಅವ್ರಿಗೆ ಬೇಲ್ ಸಿಗ್ದಂಗ್ ನೋಡಿ ಅಂತ ಅವರು ಬೇರೆ ಹೇಳ್ತಾರೆ. ಅಂದ್ರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ನಲ್ಲಿ ಸ್ವಲ್ಪ ನಾಯಕರುಗಳಿದ್ದಾರೆ. ಅದನ್ನ ಕೋಡ್ ವರ್ಡ್ ಇದೆ, ನಮ್ಮ ಸಿದ್ದರಾಮಯ್ಯನವರ ಕೋಡ್ ವರ್ಡ್ ಜಿಲೇಬಿ ನಾಯಕರು ಅಂತ. ಜಿ ಅಂದ್ರೆ ಗೌಡ್ರು, ಎಲ್ ಅಂದ್ರೆ ಲಿಂಗಾಯತರು, ಬಿ ಅಂದ್ರೆ ಬ್ರಾಹ್ಮಣರು. ಈ ಜಿಲೇಬಿ ನಾಯಕರು ಜಿಲೇಬಿ ತಿನ್ಕೊಂಡು ಕೂತವ್ರೆ ಮನೆಯಲ್ಲಿ. ಸಾಮಾನ್ಯ ಜನಗಳ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಿ ನಮ್ಮನ್ನ ಜೈಲಿಗೆ ತಳ್ಳಕ್ ನೋಡ್ತಾ ಇದ್ರಲ್ರಿ ಸಿದ್ದರಾಮಯ್ಯನವ್ರೆ. ಇನ್ನ ಹೋಮ್ ಮಿನಿಸ್ಟರ್ ಯಾರು? ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಯಾರು? ಅವರು ಪೆನ್ನು ಪೇಪರ್ ಕೇಳಿದವರು. ಪೆನ್ನು ಪೇಪರ್ ಕೊಟ್ಟಿದ್ದೆ ಹೊತ್ತು ಅಟ್ರಾಸಿಟಿ ಕೇಸ್ ಹಾಕಿಸ್ತವ್ರೆ ಸಾಮಾನ್ಯ ಜನಗಳ ಮೇಲೆ. ಡಿ ಕೆ ಶಿವಕುಮಾರ್ ಅವರೇ, ಹೋರಾಟ ಅನ್ನೋದು ಅದು ಸಾಂವಿಧಾನಿಕ ಹಕ್ಕು. ನಾನು ಈ ಪ್ರಕರಣವನ್ನು ನಾನು ಹತ್ತಿರವಾಗಿ ಗಮನಿಸಿದ್ದೇನೆ. ಅಲ್ಲಿನ ಸಮಸ್ಯೆಗಳ ಬಗ್ಗೆ ಹೋರಾಟವನ್ನು ಮಾಡ್ತಕ್ಕಂತ ಆಮ್ ಆದ್ಮಿ ಪಕ್ಷದವ್ರಿಗೆ ಅಟ್ರಾಸಿಟಿ ಕೇಸ್ ಹಾಕಿದ್ರೆ ಎಲ್ಲಾದ್ರೂ ಜಗತ್ತಿನಲ್ಲಿ ಕೇಳಿದ್ರೆ ನೀವು ಹೋರಾಟ ಮಾಡ್ರೆ ಅಟ್ರಾಸಿಟಿ ಕೇಸ್ ಹಾಕೋದು? ಡಿ ಕೆ ಶಿವಕುಮಾರ್ ಅವರೇ, ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಸಿದ್ದರಾಮಯ್ಯ ಅವರೇ, ಅಧಿಕಾರ ಶಾಶ್ವತ ಅಲ್ಲ. ಹೋರಾಟ ಅನ್ನೋದು ಸಾಂವಿಧಾನಿಕ ಹಕ್ಕು. ಹೋರಾಟ ಮಾಡದಂತೆ ಕೆಲಸ ಮಾಡೋದು ನಿಮ್ಮ ಹಕ್ಕು. ನೀವು ಕೆಲಸ ಮಾಡಲಿಲ್ಲ ಅವ್ರು ಎಚ್ಚರಿಸ್ತಾರೆ. ಹಾಗಂತ ನೀವು ಅಟ್ರಾಸಿಟಿ ಕೇಸ್ ಹಾಕಿ ಮುಖಾಂತರ ಬ್ಲಾಕ್ ಮೇಲ್ ಮಾಡ್ತಿದ್ದೀರಲ್ಲ, ಇದು ಒಳ್ಳೆ ರಾಜಕಾರಣ ಅಲ್ಲ ಅಂತ ನಾನು